ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾನು ಇವತ್ತು ರೆಡಿ ಆಗಿದ್ದೀನಿ ಒಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೋಡೋಣ ಬನ್ನಿ ಯಾವುದು ಅಂತ ಹೇಳಿ. ಸೊ ನಾವು ಈಗ ಹೋಗ್ತಾ ಇದ್ದೀವಿ ಮಿಟ್ಟಿ ಕೆಫೆ. ಸೊ ಒನ್ ಆಫ್ ದ ಫೇಮಸ್ ಕೆಫೇಸ್ ಇನ್ ಬ್ಯಾಂಗ್ಳೂರ್ ಫಾರ್ ಇಟ್ಸ್ ಓನ್ ಕಾಸ್ ಅಂತಾನೆ ಹೇಳ್ಬೋದು. ಸೊ ಮಿಟ್ಟಿ ಕೆಫೆ ಏನಿದೆ, ಇಟ್ ಈಸ್ ಅ ಯುನೀಕ್ ಕೆಫೆ. ಸೊ ಇದು ಆಕ್ಚುಲಿ ಕೆಫೆ ಅನ್ನೋಕ್ಕಿಂತ ಇಟ್ ಈಸ್ ಅ ಫೌಂಡೇಶನ್. ಸೊ ನಾನು ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ತುಂಬ ಹಿಂದೆ ನಾನು ಆಕ್ಚುಲಿ ಓದಿದ್ದೆ. ದೇರ್ ವಾಸ್ ಅ ಕೆಫೆ ಇನ್ ಬ್ಯಾಂಗ್ಳೂರ್, ದೇರ್ ಈಸ್ ಅ ಕೆಫೆ ಇನ್ ಬ್ಯಾಂಗ್ಳೂರ್, ಸೊ ವಿಚ್ ಹ್ಯಾಸ್ ಡಿಸೇಬಲ್ಡ್ ಪೀಪಲ್ ಅಂತ ಹೇಳ್ಬಿಟ್ಟು. ಬಟ್ ಯಾವುದು ಏನು ಅಂತ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡುವಾಗ ಮಿಟ್ಟಿ ಕೆಫೆ ಅಂತ ಬಂತು. ಸೊ ಸರಿ ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ದೆನ್ ಐ ಗಾಟ್ ದಟ್ ಕನೆಕ್ಷನ್. ಮಿಟ್ಟಿ ಕೆಫೆ ಅಂದರೆ ಒಂದು ಏನು ನಾನು ಆರ್ಟಿಕಲ್ ಓದಿದ್ದೆ, ಅದೇ ಕೆಫೆ ಇದು ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬ್ರಾಂಚ್. ಸೊ ಮಿಟ್ಟಿ ಕೆಫೆದು ಆ್ಯಕ್ಚುಲಿ ಹೆಂಗೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮಿಟ್ಟಿ ಕೆಫೆ ಫೌಂಡರ್ ಏನಿದ್ದಾರೆ, ದೇರ್ ಆರ್ ಲೈಕ್ ಪಾರ್ಟ್ನರ್ಸ್, ಬಟ್ ನನಗೆ ಒಬ್ರದ್ದು ಯಾರು ದ ಲೇಡಿ ಹೂ ಹ್ಯಾಡ್ ದ ಐಡಿಯಾ, ಇನೋವೇಟಿವ್ ಐಡಿಯಾ, ಅವ್ರ ಬಗ್ಗೆ ಗೊತ್ತು. ಸೊ ಅವರು ಆ್ಯಕ್ಚುಲಿ ಶಿ ಈಸ್ ಫ್ರಮ್ ಕೋಲ್ಕತ್ತಾ ಆ್ಯಂಡ್ ಶಿ ವಾಸ್ ಸ್ಟಡಿಂಗ್ ಇನ್ ಮುಂಬೈ. ಸೊ ಕಾಲೇಜಲ್ಲಿ ಇದ್ದಾಗಲೇ ಶಿ ವಾಸ್ ಲೈಕ್ ಇಂಟು ಆಲ್ ದಿಸ್ ಸೇವಾ ಸಮಾಜಗಳು ಅಥವಾ ಸ್ಟೂಡೆಂಟ್ ಏನೋ ಒಂದು ಇದಿರುತ್ತೆ ಅಸೋಸಿಯೇಷನ್. ಸೊ ಅದನ್ನೆಲ್ಲ ಫಾಲೋ ಮಾಡ್ತಿದ್ರು, ಅದನ್ನೆಲ್ಲ ನಡೆಸ್ತಾ ಇದ್ರು, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಅಂತ ನನಗೆ ಗೊತ್ತಾಯಿತು. ಸೊ ಅಲ್ಲಿಂದ ಶಿ ಮೂಡ್ ಔಟ್ ಟು ಬ್ಯಾಂಗ್ಳೂರ್. ಸೊ ಅವರು ಮಾಸ್ಟರ್ಸ್ ಏನಿದೆ ಅದನ್ನು ಮುಗಿಸೋಕ್ಕೆ. ಸೊ ಇಲ್ಲಿ ಬಂದು ಶಿ ಗಾಟ್ ದಿಸ್ ಐಡಿಯಾ ಆಫ್ ಡೂಯಿಂಗ್ ಸಮಥಿಂಗ್ ಫಾರ್ ದ ನೀಡಿ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಇದೊಂದು ಒಳ್ಳೆ ಐಡಿಯಾ ಒಂದು ಉಳಿತು. ಸೊ ಶಿ ವಾಂಟೆಡ್ ಟು ಸ್ಟಾರ್ಟ್ ಎ ಕೆಫೆ ವಿಚ್ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ದ ಡಿಸೇಬಲ್ಡ್ ಅಂತ ಹೇಳ್ಬಿಟ್ಟು. ಸೊ ಯಾರು ಸ್ಪೆಷಲಿ ಚಾಲೆಂಜ್ ಅಡಲ್ಟ್ಸ್ ಇದ್ದಾರೆ, ಬಡವರು ಇರ್ತಾರೆ, ಆದರೆ ಮನೇಲಿ ಯಾರು ಜಾಸ್ತಿ ದುಡಿಯೋರು ಇರಲ್ಲ, ಅಂಥವ್ರಿಗೆ ಒಂದು ಆಪರ್ಚುನಿಟಿ ಬೇಕು. ಅವರು ಈ ಸೊಸೈಟಿಲಿ ದೇ ಶುಡ್ ಬಿ ಈಕ್ವಲ್ ಆ್ಯಂಡ್ ಅವ್ರಿಗೂ ಏನು ಒಂದು ಸನ್ಮಾನ ಅಥವಾ ಒಂದು ರೆಸ್ಪೆಕ್ಟ್ ಇರುತ್ತೆ ಅದು ಸಿಗಬೇಕು. ಅವ್ರೂ ನಾವು ಸೊಸೈಟಿಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಶಿ ಗಾಟ್ ದಿಸ್ ಐಡಿಯಾ ಆ್ಯಂಡ್ ಶಿ ಡಿಸ್ಕಸ್ಡ್ ವಿತ್ ಅದರ್ ಫ್ರೆಂಡ್ಸ್ ಹೂ ಆರ್ ನೌ ಪಾರ್ಟ್ನರ್ಸ್. ಸೊ ಎಲ್ಲರೂ ಸೇರಿಕೊಂಡು ಇಟ್ ಬಿಕಮ್ ಎ ವೆರಿ ಗುಡ್ ಪ್ರಾಜೆಕ್ಟ್. ಸೊ ಫಂಡಿಂಗು ಅದು ಇದು ಅಂತೆಲ್ಲ ತುಂಬ ವರ್ಷ ಆಯಿತು. ಆ್ಯಂಡ್ ಫೈನಲಿ ಇನ್ 2017 ದೇರ್ ಫಸ್ಟ್ ಕೆಫೆ ವಾಸ್ ಆ್ಯಕ್ಚುಲಿ ಲಾಂಚ್ಡ್. ಆ್ಯಂಡ್ ಅದನ್ನು ಆ್ಯಕ್ಚುಲಿ ಲಾಂಚ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅವ್ರಿಗೆ. ಹುಬ್ಳಿಲಿ ದೇ ವಾಂಟೆಡ್ ಟು ಲಾಂಚ್ ದಿಸ್ ಪ್ರಾಜೆಕ್ಟ್. ಸೊ ಹುಬ್ಳಿಲಿ ಎಲ್ಲ ಹೋಗಿ ಅಲ್ಲೆಲ್ಲ ಓಡಾಡಿ, ಶಿ ಈಸ್ ನಾರ್ತ್ ಇಂಡಿಯನ್, ಸೊ ಕನ್ನಡ ಸರಿಯಾಗಿ ಬರೋದಿಲ್ಲ. ಸೊ ಅಲ್ಲೆಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿ ಫೈನಲಿ ದೇ ಗಾಟ್ ಎ ಪ್ಲೇಸ್. ಆ್ಯಂಡ್ ಈಗ ರೆಸ್ಟೋರೆಂಟ್ ಕೆಫೆ ನಡೆಸೋಕ್ಕೆ ಅವ್ರು ಏನೋ ಒಂದು ಡಿಸೇಬಲ್ಡ್ ಪೀಪಲ್ನ ಹೈರ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಶಿ ವೆಂಟ್ ಟು ದ ಪ್ರಿಂಟರ್ಸ್ ಆ್ಯಂಡ್ ಶಿ ಎಕ್ಸ್ಪ್ಲೈನ್ ದಮ್. ಸೊ ಅವರು ಹೆಲ್ಪ್ ಮಾಡಿದ್ರು. ಸೊ ಹಾಗೆ ಶಿ ಪೋಸ್ಟೆಡ್ ದ ಅಡ್ವರ್ಟೈಸ್ಮೆಂಟ್. ಫಸ್ಟು ಒಂದು 3-4 days ಯಾರೂ ಕಾಲ್ ಮಾಡಲಿಲ್ಲ ಅಂತೆ, ಆ್ಯಂಡ್ ನೋ ಒನ್ ರೆಸ್ಪಾಂಡೆಡ್. ಸೊ ಶಿ ವಾಸ್ ವೆರಿ ಡೆವಸ್ಟೇಟೆಡ್ ದಟ್ ಯಾರೂ ಕಾಲ್ ಮಾಡಿಲ್ಲ, ಸೊ ಈ ಪ್ರಾಜೆಕ್ಟು ಹೋದಂಗೆ ಅಂತ. ಬಟ್ ಫೈನಲಿ ಒನ್ ಗರ್ಲ್ ಕಾಲ್ಡ್, ಅಂದರೆ ಅವರಮ್ಮ ಕಾಲ್ ಮಾಡಿದ್ರಂತೆ. ಸೊ ಅವರು ಬಂದರು ಇಂಟರ್ವ್ಯೂಗೆ ಆ್ಯಂಡ್ ಶಿ ವಾಸ್ ವೀಲ್ ಚೇರ್ಡ್. ಸೊ ಅವರಿಗೆ ಒಂದು ಐಟಮ್ನ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಶಿ ಈಸ್ ಟು ಕೈನ ಬಿಟ್ಬಿಡೋರಂತೆ, ಆ ಥರ ಅವ್ರಿಗೆ ನೋಡಿ ಡಿಸೇಬಲ್. ಸೊ ಶಿ ಆ್ಯಕ್ಚುಲಿ ಹೆಲ್ಪ್ ದಟ್ ಕಿಡ್ ಟು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಅವರಿಗೆ ಡೈಲಿ ಟ್ರೈನಿಂಗ್ ಕೊಟ್ಟು, ಒಂದು ಐಟಮ್ನ ಡೈಲಿ ಅವ್ರ ಕೈ ಕೊಟ್ಟು, ಎಷ್ಟು ಸತಿ ಬಿಡಿಸಿದ್ರು ಮತ್ತೆ ಮತ್ತೆ ಕೊಟ್ಟು. ಸೊ ವಿತಿನ್ ಎ ವೀಕ್ ಆಲ್ಸೋ ಆ ಹುಡುಗಿ ಏನಿದೆ, ಶಿ ಸ್ಟಾರ್ಟೆಡ್ ಹೋಲ್ಡಿಂಗ್ ದಟ್ ಪ್ರಾಡಕ್ಟ್ ಪ್ರಾಪರ್ಲಿ. ಸೊ ಹಿಂಗೆ ಒಂದೊಂದೇ ತುಂಬ ಅಡ್ವೆಂಚರಸ್ ಆಗಿದೆ ಅವ್ರದ್ದು ಕೆಫೆದು. ಏನೋ ಒಂದು ಹಿಸ್ಟ್ರಿ ಇದೆ, ಸ್ಟೋರಿ ಇದೆ ಅದು.
ಆ್ಯಂಡ್ ಆಸ್ ಯು ಕ್ಯಾನ್ ಸಿ, ನಾನು ಹಂಗೆ ಕತೆ ಹೇಳ್ಕೊಂಡು ನಿಮಗೆ ಫುಲ್ ಕೆಫೆಗೆ ತೋರಿಸ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವ್ರದ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಹುಬ್ಳಿಲಿ, ದೆನ್ ದೇ ಆ್ಯಕ್ಚುಲಿ ಸ್ಪ್ರೆಡ್ ಇಟ್ ಆಲ್ ಓವರ್ 4 ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಇವ್ರದ್ದು ಮೇನ್ ಏನು ಇದೆ ಕೆಫೇಸು ಎಲ್ಲ MNCs ಮತ್ತು ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಅಸೋಸಿಯೇಟೆಡ್ ಆಗಿ ಓಪನ್ ಮಾಡಿದ್ದಾರೆ. ಸೊ ಎಲ್ಲ ಕೆಫೇಸ್ ಏನಿದೆ ಯೂಶಲಿ ಕ್ಯಾಂಪಸ್ ಒಳಗೆ ಆ ಥರನೇ ಇರೋದು. ಬಟ್ ಈಗ ಇವ್ರದ್ದು ಮೋರ್ ದೆನ್ 30 ಪ್ಲಸ್ ಸೆಂಟರ್ಸ್ ಆಗಿದೆ, ಕೆಫೇಸ್ ಆಗಿದೆ. ಸೊ ಈಗ ಇವರು ಔಟ್ ಆಫ್ ದಟ್ ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲೂ ಸಹ ಕೆಫೇಸ್ ಮಾಡ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ಇನ್ ಬ್ಯಾಂಗ್ಳೂರ್ ಫಸ್ಟ್ ಕೆಫೆ. ಸೊ ಇದು ಆಕ್ಚುಲಿ ಇರೋದು ಬನಶಂಕರಿಲಿ. ಸೊ ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಬಂದ್ರೆ. ಏನೋ ಒಂದು ನಾವು ಸೋಷಿಯಲ್ ಕಾಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿದೆ ಅಂತ ಅನ್ಸುತ್ತೆ. ಅಂಡ್ ಆಸ್ ಯು ಕ್ಯಾನ್ ಸಿ, ಫುಲ್ ಕೆಫೆ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಒಂದು ಮನೇನ ತಗೊಂಡು ಅವರು ಅದನ್ನ ಆಕ್ಚುಲಿ ಕೆಫೆ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಂಡ್ ತುಂಬಾನೇ ಆ ಮನೇನ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬಾನೇ ರೀಸೈಕಲ್ಡ್ ರೀಯೂಸ್ಡ್ ಐಟಮ್ಸ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ನಾನು ಅದನ್ನೇ ಒಂದೊಂದನ್ನು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತಾ ಇರೋದು ಆಕ್ಚುಲಿ. ಸೊ ಸಕ್ಕತ್ತಾಗಿದೆ. ಅಂಡ್ ಇಲ್ಲೇ ಆಕ್ಚುಲಿ ಇವ್ರದ್ದು ಟ್ರೈನಿಂಗ್ ರೂಮ್ ಸಹ ಇದೆ. ಸೊ ಇಲ್ಲಿ ಇವರು ಯಾರು ಡಿಸೇಬಲ್ಡ್ ಬರ್ತಾರೆ ಅವರಿಗೆ ಇಲ್ಲಿ ಫುಲ್ ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಕನ್ಸಲ್ಟೆನ್ಸಿ ತರ ಅವರಿಗೆ ಮಾತಾಡಿ ಅವರಿಗೆ ಒಂದು ಏನು ನೆಕ್ಸ್ಟ್ ಈ ಕೆಫೆ ಎಲ್ಲ ನೋಡ್ಕೋಬೇಕು ಅಂತ ಅಂದ್ರೆ ಕೆಲಸ ಮಾಡ್ಬೇಕಂದ್ರೆ ಹೇಗೆ ಅವ್ರ ಹತ್ರ ಮಾಡಿಸೋದು, ಹೇಗೆ ಕೋಆರ್ಡಿನೇಟ್ ಮಾಡೋದು. ಸೊ ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇಲ್ಲಿ ನಡೆಸ್ತಾರೆ. ಅಂಡ್ ಈವನ್ ಫಾರ್ ಡಿಸೇಬಲ್ಡ್ ಕಿಡ್ಸ್ ಆಲ್ಸೋ ದಿಲ್ ಹ್ಯಾವ್ ಸಮ್ ಆಕ್ಟಿವಿಟೀಸ್ ಹಿಯರ್. ಸೊ ಇದಲ್ದಲೆ ಅವರು ಕೆಫೆಯಲ್ಲಿ ಕೆಲಸ ಮಾಡೋದಲ್ದಲೆ ಇವರು ಕ್ಯಾಟ್ರಿಂಗ್ ಏನು ಒಂದು ಆರ್ಡರ್ಸ್ ಇರುತ್ತೆ, ದೊಡ್ಡ ಆರ್ಡರ್ಸ್, ಅದನ್ನ ತಗೋತಾರೆ, ಗಿಫ್ಟ್ಸ್ ಮಾಡ್ತಾರೆ. ಸೊ ಇವರೇನು ಡಿಸೇಬಲ್ಡ್ ಕಿಡ್ಸ್ ಇದ್ದಾರೆ ಅವರು ಮಾಡ್ತಾರೆ. ಅವ್ರ ಪೇರೆಂಟ್ಸ್, ಅವ್ರ ಮದರ್ಸ್ ಯಾರು ಇರ್ತಾರೆ ಅವರು ಗಿಫ್ಟ್ಸ್ ಎಲ್ಲ ಅವರ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಮಾಡಿ ಇಲ್ಲಿ ಕೊಡ್ತಾರೆ. ಸೊ ಇವರು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಇದರಲ್ಲಿ ಎಲ್ಲ ಸೇಲ್ ಮಾಡಿಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ನೋಡಿ, ಇದು ಹುಬ್ಳಿಲಿ ಅವರು ಏನೋ ಒಂದು ಬಿಸ್ನೆಸ್ ಪ್ಲಾನ್ ಮಾಡಿದ್ರು, ಅದನ್ನ ಇಲ್ಲಿ ಇಟ್ಟಿದ್ದಾರೆ ತಂದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನನಗೂ ಒಂಥರ ತುಂಬಾ ಸೋಲ್ ಟಚಿಂಗ್ ಅನ್ನಿಸ್ತು ಇಲ್ಲಿಗೆ ಬಂದು. ಇನಿಷಿಯಲಿ ಐ ಜಸ್ಟ್ ಕೇಮ್ ಲೈಕ್ ಎ ಕೆಫೆ, ಬಟ್ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡಿದ ಮೇಲೆ ಜನ ಎಷ್ಟು ಪುಣ್ಯ ಅಲ್ವಾ ಇವ್ರಿಗೆಲ್ಲ. ಎಷ್ಟು ಯೋಚನೆ ಮಾಡಿದ್ದಾರೆ, ಎಷ್ಟು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ. ಯಾರೇ ಹೇಳಿ ಈಗಿನ ಕಾಲದಲ್ಲಿ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಮಾಡೋದು ಕಷ್ಟ ಇನ್ನೊಬ್ರಿಗೆ ಅಂತ. ಅಂಡ್ ಅವ್ರಿಗೂ ಒಂದು ಲೈಫ್ ಈ ಥರ ಕೊಟ್ಟಿದ್ದಾರೆ, ಒಂದು ನಾರ್ಮಲೈಸ್ ಲೈಫ್ ಅವ್ರಿಗೆ ಇದರಿಂದ ಕೊಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಸರ್ವ್ ಮಾಡೋರು ಎಲ್ಲ ಡಿಸೇಬಲ್ಡೇ. ಆ್ಯಂಡ್ ಈವನ್ ಬಿಲ್ ಮಾಡೋದು, ನೋಡ್ಕೊಳೋದು, ತಂದಿಡೋದು ಎಲ್ಲದನ್ನು ಆ್ಯಕ್ಚುಲಿ ಫಿಸಿಕಲಿ ಚಾಲೆಂಜ್ಡ್, ಎಸ್ಪೆಷಲಿ ಏಬಲ್ಡ್ ಜನನೇ. ಮತ್ತು ಇಲ್ಲಿ ಮೆನ್ಯೂ ನನಗೆ ಇನ್ನೊಂದು ಏನು ತುಂಬ ಇಷ್ಟ ಆಯಿತು ಅಂದರೆ, ನೋ ಫಾಸ್ಟ್ ಫುಡ್, ನೋ ಜೆಲಟಿನ್ ಬೇಸ್ಡ್, ನೋ ಆರ್ಟಿಫಿಷಿಯಲ್ ಕಲರ್ಸ್ ಆರ್ ಎನಿಥಿಂಗ್ ಮೈದಾ ಯೂಸ್ಡ್. ಸೊ ಪ್ಯೂರ್ ಏನು ಐಟಮ್ಸ್ ಇದೆ, ನಾಟ್ ಅಡಲ್ಟರ್ಡ್, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಆ್ಯಕ್ಚುಲಿ ಐಟಮ್ಸ್ನ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ನೀರಲ್ಲೂ ಸಹ ಪುದೀನ ಹಾಕಿಟ್ಟಿದ್ದಾರೆ. ಸೊ ಇಟ್ ಈಸ್ ಲೈಕ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿ. ಸೊ ಇಟ್ಸ್ ವೆರಿ ವೆರಿ ನೈಸ್. ಆ್ಯಂಡ್ ಇಲ್ಲಿ ಅವರು ಏನೋ ಆರ್ಡರ್ ತೊಗೊಳಕ್ಕೆ ಬರ್ತಾರಲ್ಲ, ದೇ ಕ್ಯಾಂಟ್ ಸ್ಪೀಕ್ ಆ್ಯಕ್ಚುಲಿ. ಸೊ ಅವರೊಂದು ಬುಕ್ ತೊಗೊಂಡ್ಬಂದು ಕೊಡ್ತಾರೆ ನಿಮಗೆ. ಸೊ ನೀವು ಮೆನ್ಯೂಲಿ ಏನಿದೆ ನಿಮಗೆ ನೋಡಿಬಿಟ್ಟು ಅದನ್ನು ಬರೆದು ಕೊಟ್ಟರೆ ಅವರು ತೊಗೊಂಡೋಗಿ ಅದನ್ನು ರೆಡಿ ಮಾಡಿಕೊಂಡು ತೊಗೊಂಬರ್ತಾರೆ. ಸೊ ನಾವೀಗ ಆರ್ಡರ್ ಮಾಡಿದ್ದೀವಿ ಫ್ಯೂ ಐಟಮ್ಸ್. ಒಂದೆರಡು ಐಟಮ್ಸ್ ಇರಲಿಲ್ಲ, ಬಟ್ ಬೇರೆ ಏನು ಐಟಮ್ಸ್ ಇತ್ತು ಅದರಲ್ಲಿ ನಾವೀಗ ಆರ್ಡರ್ ಮಾಡಿದ್ದೀವಿ. ಸೊ ತುಂಬಾ ಸೈಲೆಂಟಾಗಿ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಆ್ಯಂಡ್ ಅವರಿಗೆ ತುಂಬಾ ಎಂಕರೇಜ್ ಮಾಡ್ತಾರೆ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇವ್ರದ್ದು ಕೆಫೇಸ್ ಎಲ್ಲೆಲ್ಲಿದೆ ಅಂದರೆ ಏರ್ಪೋರ್ಟಲ್ಲಿದೆ, ಹೈಕೋರ್ಟಲ್ಲಿದೆ. ಸೊ ಅಂಥ ದೊಡ್ಡ ಒಳ್ಳೊಳ್ಳೆ ಜಾಗದಲ್ಲೂ ಸಹ ಇವರಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ. ಸೊ ನಾವು ಆರ್ಡರ್ ಮಾಡಿದ್ರಲ್ಲಿ ಹೇಸಲ್ನಟ್
ಹಾಟ್ ಚಾಕ್ಲೇಟ್ ಬಂದಿದೆ. ನೋಡಿ ಹೇಸಲ್ನಟ್ ಹಾಟ್ ಚಾಕ್ಲೇಟ್. ನನ್ನ ಮಗಳು ಆ್ಯಕ್ಚುಲಿ ಕೋಲ್ಡ್ ಕಾಫಿ ಅಂದ್ಕೊಂಡ್ಬಿಟ್ಟು ಆರ್ಡರ್ ಮಾಡಿಬಿಟ್ಲು. ಬಟ್ ಒನ್ಸ್ ಇಟ್ ಕೇಮ್ ಅದು ಹಾಟ್ ಚಾಕ್ಲೇಟ್ ಅಂದರೆ ಅವಳಿಗೆ ಗೊತ್ತಾಗಿಲ್ಲ ಹಾಟ್ ಚಾಕ್ಲೇಟ್ ಯಾವುದು ಅಂತ. ಸೊ ಫೈನಲಿ ಇದು ನನಗೆ ವಾಪಸ್ ಬಂತು. ಸೊ ಅವಳು ಇದು ಕೋಲ್ಡ್ ಕಾಫಿ ಅಂದ್ಕೊಂಡು ಹೇಸಲ್ನಟ್ ಕೋಲ್ಡ್ ಕಾಫಿ ಹಾಟ್ ಚಾಕ್ಲೇಟ್ ಅಂತ ಹೆಸರಿತ್ತಲ್ಲ, ಚಾಕ್ಲೇಟ್ ಅಂತಿದ್ದಂಗೆ ಆರ್ಡರ್ ಮಾಡಿಬಿಟ್ಲು. ಬಟ್ ಆಮೇಲೆ ಗೊತ್ತಾಯ್ತು ಅವಳಿಗೆ ಇದು ಹಾಟ್ ಚಾಕ್ಲೇಟ್ ಅಂತ. ಬಟ್ ಎನಿವೇಸ್ ಇಟ್ಸ್ ನೈಸ್, ನಾನು ಅದಕ್ಕೆ ಕುಡಿತಾ ಇದ್ದೀನಿ. ಸೊ ದೆನ್ ವಿ ಹ್ಯಾಡ್ ಆರ್ಡರ್ಡ್ ಹಮ್ಸ್ ಮತ್ತು ಇತಾಸ್. ಸೊ ನೋಡಿ ಸಕ್ಕತ್ತಾಗಿದೆ ವಿತ್ ಸಲಾಡ್ ಆ್ಯಂಡ್ ಸಲಾಡ್ ಇದು ವೆಜ್ಜೀಸ್ ಡಿಪ್ಡ್ ಇನ್ ಸೋಕ್ಡ್ ಇನ್ ಏನು ಒಂದು ವಿನೇಗರು ಅದು, ಮತ್ತು ಇದು ರಾಗಿಲಿ ಮಾಡಿರೋದು. ಸೊ ರಾಗಿ ಹಮ್ಸು. ಸೊ ಅದ್ರ ಜೊತೆ ಪಿತಾ ಕೊಟ್ಟಿದ್ದಾರೆ ಆ್ಯಂಡ್ ಸಾಸಸ್ ನೋಡಿ ಸಕ್ಕತ್ತಾಗಿದೆ ಅಲ್ಲ. ಡಿಪ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಫುಲ್ ನ್ಯಾಚುರಲ್ ಮಾಡಿರೋದು, ಅಂದರೆ ಇದು ತರಕಾರಿಲಿ ಮಾಡಿರೋದು. ಇದು ಬೀಟ್ರೂಟಿಂದು, ಅದು ಪುದೀನದು. ಸೊ ನನ್ನ ಮಗಳಿಗೆ ಆ್ಯಕ್ಚುಲಿ ಇದು ಇಷ್ಟೊಂದು ಅಟ್ರಾಕ್ಟಿವ್ ಆಗಿದೆ. ಅವಳಿಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಇದು ಹೆಂಗೆ ಮಾಡಿದ್ದಾರೆ ಅಂತ. ಸೊ ಏನು ಇದು ಹಿಂಗಿದೆ ಅಂತ ಕೇಳ್ತಾ ಇದ್ದಾಳೆ. ಸೊ ಐ ಶೋಡ್ ಹರ್ ದ ನೇಮ್. ಸೊ ಆ್ಯಕ್ಚುಲಾಗಿ ಇದು ನೋ ಮೈದಾ ಅಂದರೆ ಆಟದಿಂದ ಮಾಡಿದ್ದಾರೆ, ರಾಗಿಯಿಂದ ಮಾಡಿದ್ದಾರೆ, ವಿಚ್ ಈಸ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಸಲಾಡು ಅಷ್ಟೇ ಸಕ್ಕತ್ತಾಗಿ ಸಲಾಡ್ನ ಇದು ಮಾಡಿ ಮ್ಯಾರಿನೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ರಿಯಲಿ ಟೇಸ್ಟಿ. ಅಂದರೆ ಗುಡ್ ಫುಡ್ ಕ್ಯಾನ್ ಆಲ್ಸೋ ಬಿ ಟೇಸ್ಟಿ ಅಂತ ಅವಳಿಗೆ ಇವತ್ತು ಗೊತ್ತಾಯಿತು. ಅಂದರೆ ಬರೀ ಪಿಜ್ಜಾ ಈ ಥರದ್ದು ಅಲ್ಲ, ಈವನ್ ದ ಹೆಲ್ದಿ ಫುಡ್ ಏನಿರುತ್ತೆ ಅದು ಈ ಥರ ಅಟ್ರಾಕ್ಟಿವ್ ಆಗಿರ್ಬೋದು ಅಂತ. ನಾವು ಮನೇಲಿ ಮಾಡಿದರೆ ಈ ಥರ ಎಲ್ಲ ತಿನ್ನಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಶಿ ಈಸ್ ವೆರಿ ಪಿಕ್ಕಿ. ಅದರಲ್ಲೂ ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಡು. ಫಸ್ಟ್ ಶೀಲ್ ಆಸ್ ಲೈಕ್ ಯಾವುದಿದು ಏನಿದು ಅಂತೆಲ್ಲ. ಬಟ್ ಐ ರಿಯಲಿ ಎಂಜಾಯ್ಡ್ ಇಟ್. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಸಕ್ಕತ್ತಾಗಿ ಅನ್ನಿಸ್ತು. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ತುಂಬ ಹೆಲ್ದಿಯಾಗಿ ಅಂತನೂ ಅನಿಸುತ್ತೆ, ಟೇಸ್ಟಿಯಾಗೂ ಇತ್ತು. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಈಟಿಂಗ್ ದಿಸ್. ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ. ಸೊ ಏನು ಒಂದು ರಿಯಲ್ ವೆಜಿಟೇಬಲ್ಸಿಂದ ಮತ್ತು ಆಟದಿಂದ ಮಾಡಿರೋದು ನೋಡಿ ಪಿತಾ ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ದಿಸ್ ವಾಸ್ ಸೊ ಇದು ಗಾರ್ಲಿಕ್ ಬ್ರೆಡ್ ಸೊ ವಿತ್ ಟೊಮ್ಯಾಟೊ ಸಾಸ್. ಸೊ ಟೊಮ್ಯಾಟೊ ಡಿಪ್ ಅಂತೂ ಸೂಪರ್ ಆಗಿ ಸಕ್ಕತ್ತಾಗಿತ್ತು. ಸೊ ಟೊಮ್ಯಾಟೊಯಿಂದ ಮಾಡಿರೋ ಡಿಪ್ ಇದು. ಆ್ಯಂಡ್ ಇದು ಸೇಮ್ ಆಟದಿಂದ ಪಿತಾ ಬ್ರೆಡ್ ಹೇಗೆ ಮಾಡಿದ್ದಾರೆ ಹಾಗೆ, ಬಟ್ ಇದ್ರೊಳಗಡೆ ಸ್ಟಫಿಂಗ್ ಇದೆ ಈ ಥರ. ಸೊ ಇದು ಅಷ್ಟೇ ಒಂಥರ ತಿನ್ನೋಕ್ಕೆ ಚೆನ್ನಾಗಿತ್ತು ವಿತ್ ಟೊಮೆಟೊ ಸಾಸ್. ನಂಗೆ ಟೊಮೆಟೊ ಸಾಸ್ ಸಕ್ಕತ್ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಟ್ಯಾಂಕಿ ಆ್ಯಂಡ್ ವೆರಿ ಟೇಸ್ಟಿ. ಸೊ ಅದನ್ನು ಅವಳು ಡಿಪ್ ಮಾಡಿಕೊಂಡು ತಿಂದ್ಲು. ಸೊ ಈ ಥರ ಕಾಣಿಸುತ್ತೆ ಇದು. ಮೇಲ್ಗಡೆ ಎಲ್ಲ ಗಾರ್ಲಿಕ್ ಟೇಸ್ಟ್ ಇತ್ತು, ಒಳಗಡೆ ಈ ಥರ. ಆ್ಯಂಡ್ ಈ ಟೊಮ್ಯಾಟೊ ಡಿಪ್ಪಲ್ಲಿ ಎತ್ಕೊಂಡು ತಿನ್ನೋದು ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಐ ರಿಯಲಿ ಅಡ್ಮೈರ್ ದ ಎಫರ್ಟ್. ಅವರು ಎಷ್ಟು ಒಂದು ಡಿಸೇಬಲ್ಡ್ ಇದ್ರೂ ಎಷ್ಟು ಚೆನ್ನಾಗಿ ಇಷ್ಟೊಂದು ಕೆಲಸ ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಇದನ್ನು ತಂದು ಸರ್ವ್ ಮಾಡ್ತಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಆ್ಯಂಡ್ ಮಿಟ್ಟಿ ಕೆಫೆಗೂ ಅಷ್ಟೇ, ದೇ ಹ್ಯಾವ್ ಡನ್ ಇಟ್ ವೆರಿ ವೆಲ್. ಸೊ ಇದು ನೋಡಿ ನಂಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಗ್ರೇಟರ್ ಏನು ನಾವು ಕೊಬ್ಬರಿ ತುರಿತೀವಲ್ಲ ಅದ್ರದ್ದು ಲೈಟ್ ಅದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಇಷ್ಟ ಆಯಿತು ನನಗೆ. ಆ್ಯಂಡ್ ಫುಲ್ ಕೆಫೆನೂ ಅಷ್ಟೇ, ಫುಲ್ ಎಲ್ಲ ಇಲ್ಲಿ ಸೈನ್ ಲ್ಯಾಂಗ್ವೇಜಸ್ ಹಾಕಿದ್ದಾರೆ ಇಫ್ ಯು ಕ್ಯಾನ್ ಸಿ. ಸೊ ಇದೆಲ್ಲ ಪೇಪರಲ್ಲಿ ಮಾಡಿರೋಂಥದ್ದು ಲೈಟ್ಸು. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸಖತ್ತಾಗಿದೆ ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗಿ ಒಂದು ನೋಡಿ ಎಲ್ಲ ಪಾಸಿಟಿವ್ ಆಗಿ, ಅಂದರೆ ನಿಮಗೆ ಬರ್ತಿದ್ದಂಗೆ ಪಾಸಿಟಿವ್ ಫೀಲ್ ಬರುತ್ತೆ. ಆಚೆ ಕಡೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ. ಸೊ ಎಲ್ಲ ಶರ್ಟ್ ಹಾಕಿರೋರೆಲ್ಲ ಸ್ಟಾಫು. ಸೊ ಅವರು ಆ್ಯಕ್ಚುಲಿ ಎಲ್ಲರೂ ಡಿಸೇಬಲ್ಡೇ, ಬಟ್ ಇನ್ ಒನ್ ಆರ್ ದ ಅದರ್ ವೇ. ಆ್ಯಂಡ್ ದೇ ಆರ್ ರನ್ನಿಂಗ್ ದ ಎಂಟೈರ್ ಕೆಫೆ. ಅವರೇ ನಿಂತು ನಡೆಸ್ತಾ ಇದ್ದಾರೆ. ಸೊ ನಂಗಿದು ತುಂಬ ಖುಷಿ ಆಯಿತು. ನನಗಂತೂ ಸಖತ್ತು ಒಂಥರ ಪ್ರೌಡ್ ಅನ್ನಿಸ್ತು. ನಾವು ಇಲ್ಲಿಗೆ ಬಂದು ಅವರ ಒಂದು ಕಾಜಿಗೆ ಒಂದು ಚಿಕ್ಕದು ಹೆಲ್ಪ್ ಮಾಡ್ದಂಗೆ ಅನ್ನಿಸ್ತು. ಸೊ ನೀವು ಫ್ರೀ ಆಗಿದ್ರೆ ದಯವಿಟ್ಟು ಯಾವಾಗಲಾದರೂ ಹೋಗಿ ಮಿಟ್ಟಿ ಕೆಫೆನ ವಿಸಿಟ್ ಮಾಡ್ಕೊಂಡು ಬನ್ನಿ. ಯು ವಿಲ್ ರಿಯಲಿ ಫೀಲ್ ವೆರಿ ನೈಸ್ ಅಬೌಟ್ ದಿಸ್. ಆ್ಯಂಡ್ ಎಷ್ಟು ನಾವು ಬ್ಲೆಸ್ಡ್ ಆಗಿದ್ದೀವಿ, ನಾವು ಅವರಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು. ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ಇದ್ರೂ ಅವರು ಖುಷಿಯಾಗಿ ಎಷ್ಟು ಚೆನ್ನಾಗಿ ಇರ್ತಾರೆ ಅನ್ನೋದು ಒಂದು ಮೋಟಿವೇಶನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.